ಕನ್ನಡದ ನೆಲ, ಜಲ ಮತ್ತು ಭಾಷೆಯ ವಿಚಾರಕ್ಕೆ ಬಂದಾಗ ಇವರ ಹೋರಾಟದ ಕಿಚ್ಚು ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಎದೆಯಲ್ಲೂ ನಡುಕ ಹುಟ್ಟಿಸುತ್ತದೆ. ರಾಜಕೀಯದ ಏರಿಳಿತವನ್ನ ಸಲೀತವಾಗಿ ಮೆಟ್ಟಿ ನಿಂತು ಟೀಕೆ ಟಿಪ್ಪಣಿಗಳಿಗೆ ಬಗ್ಗದೆ ಅಭಿವೃದ್ಧಿ ಕಾರ್ಯಗಳ ಮೂಲಕ ಉತ್ತರಿಸುವಂತಹ ಕರ್ನಾಟಕದ ಏಕೈಕ ಜನಪ್ರತಿನಿಧಿ ಸನ್ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಜನಮಾನಸದಲ್ಲಿ ಒಬ್ಬ ಧೀಮಂತ ನಾಯಕನಾಗಿ ಅಚ್ಚಳಿಯದೆ ಉಳಿದು ಇವತ್ತು 6 ಕೋಟಿ ಕನ್ನಡಿಗರ ಮನಗೆತ್ತಿರುವ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯ 6 ಕೋಟಿ ಕನ್ನಡಿಗರ ಮನವನ್ನ ಗೆದ್ದು ಅನ್ನಭಾಗ್ಯ ಯೋಜನೆಯ ಮೂಲಕ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೊಳಿಸುವುದರ ಮೂಲಕ ಅದೆಷ್ಟೋ ಕನ್ನಡಿಗರ ಹಸಿವನ್ನು ನೀಗಿಸಿದ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯ ಇದೀಗ ಮಂಜೇಶ್ವರದ ಈ ಅವರ ವೇದಿಕೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಿರಿಯ ನಾಯಕರುಗಳಾದಂತಹ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು, ಶ್ರೀ ರಮನಾಥ ರೈ ಅವರು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂಡಿ ಈ ವೇದಿಕೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರನ್ನು ಸಹಿತ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನವ ಕರ್ನಾಟಕದ ಅಭಿವೃದ್ಧಿಯ ಹರಿಕಾರರು, ಗ್ಯಾರಂಟಿ ಸರ್ಕಾರದ ನೇತಾರರು ಆದಂತ ಸನ್ಮಾನ ಸಿದ್ದರಾಮಯ್ಯನವರು ವೇದಿಕೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಕೇವಲ 10 ಮಂದಿಗೆ ಅವಕಾಶ ಕೊಟ್ಟಿರುವಂತದ್ದು, ಆಹ್ವಾನಿತರಲ್ಲದವರು ದಯವಿಟ್ಟು ವೇದಿಕೆಯಿಂದ ಕೆಳಗಿಳಿಬೇಕು. ದಯವಿಟ್ಟು ನೋಡು ಸರ್. ನಮ್ಮ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ವೇದಿಕೆಯಲ್ಲಿ ನಿರ್ದಿಷ್ಟ ವ್ಯಕ್ತಿಗಳು ಮಾತ್ರವೇ ಶ್ರೀ ಬಿ ರಮನಾಥ ರೈ ಅವರು ವೇದಿಕೆಯನ್ನು ಸೇರ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿನಯ್ ಕುಮಾರ್ ಸೊರಕೆ ತಾವು ಕೂಡ ವೇದಿಕೆಯನ್ನು ಸೇರ್ಕೊಳ್ಳಿ. ಅದೇ ರೀತಿ ಉಳಿದಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಂ ಅಬ್ಬಾಸ್ ವೈಸ್ ಪ್ರೆಸಿಡೆಂಟ್ IUML ಕಾಸರಗೋಡ್, TA ಮೂಸಾ ವೈಸ್ ಪ್ರೆಸಿಡೆಂಟ್ IUML ಡಿಸ್ಟ್ರಿಕ್ಟ್ ಕಮಿಟಿ, ಅಬ್ದುರಹಿಮಾನ್ ಜನರಲ್ ಸೆಕ್ರೆಟರಿ IUML ಕಾಸರಗೋಡ್, ಅಡ್ವೊಕೇಟ್ ಸುಬ್ಬರಾಯ್ ರೈ ಸೆಕ್ರೆಟರಿ KPCC, ಹಕೀಂ ಕುನ್ಯಲ್ ಜನರಲ್ ಸೆಕ್ರೆಟರಿ KPCC, ಶ್ರೀ PK ಫೈಜಲ್ DCC ಕಾಸರಗೋಡ್, AKM ಅಶ್ರಫ್ MLA ಮಂಜೇಶ್ವರ, ಉಳಿದಂತೆ ಅಶೋಕ್ ಕುಮಾರ್ ರೈ ಪುತ್ತೂರು ಅವರು ಸಹಿತ ಶಾಸಕರು ವೇದಿಕೆಗೆ ಆಗಮಿಸಿದ್ದಾರೆ. ದಯವಿಟ್ಟು ಮುಖ್ಯಮಂತ್ರಿಗಳ ಮಾತಿಗೆ ಎಲ್ಲರೂ ಕಿವಿಯಾಗತಕ್ಕಂಥ ಸಮಯ. ದಯವಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದ 6 ಕೋಟಿ ಕನ್ನಡಿಗರ ಹೃದಯ ಗೆದ್ದಿರುವ ಕರುನಾಡಿನ ಅಪ್ಪಟ ಅಪರಂಜೆ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ, ಅದರೊಂದಿಗೆ ಅವರ ಜೊತೆಗೆ ಜಾತ್ಯತೀತ ತತ್ವದಲ್ಲಿ ಅಚಲ ನಂಬಿಕೆಯನ್ನಿಟ್ಟಿರುವ ಶ್ರೀ ಬಿ ಬೆಳ್ಳಿಪ್ಪಾಡಿ ರಮನಾಥ ರೈ ಅವರು ಕೂಡ ವೇದಿಕೆಯನ್ನು ಸೇರ್ಕೊಂಡಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರು ಕೂಡ ವೇದಿಕೆಯನ್ನು ಸೇರ್ಕೊಂಡಿದ್ದಾರೆ. ಪುತ್ತೂರು ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರು ಕೂಡ ವೇದಿಕೆಯನ್ನು ಸೇರ್ಕೊಂಡಿದ್ದೀರಿ. ಉಳಿದಂತೆ ಯಾರು ಕೂಡ ವೇದಿಕೆಯಲ್ಲಿ ನಿಲ್ಲುವಾಗಿಲ್ಲ, ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ನಮ್ಮ ಸುಧೀರ್ ಕುಮಾರ್ ಮುರಳಿ ಅವರ ಭಾಷಣ ಮತ್ತೆ ಕಂಟಿನ್ಯೂ ಆಗ್ತದೆ. ದಯವಿಟ್ಟು ಸಹಕರಿಸಿ.